ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಇನ್ಸ್ಪೈರ್ ಅವಾರ್ಡ್ಗಾಗಿ ಶಾಲೆ ವಿದ್ಯಾರ್ಥಿಗಳನ್ನು ನಾವು ನಾಮಿನೇಟ್ ಮಾಡಿರ್ತೇವೆ. ನಾಮಿನೇಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಡಿಸ್ಟ್ರಿಕ್ಟ್ ಲೆವೆಲ್ನ ಒಂದು ಇನ್ಸ್ಪೈರ್ ಅವಾರ್ಡ್ ಕಾಂಪಿಟೇಷನ್ಗೆ, ಎಕ್ಸಿಬಿಷನ್ ಕಾಂಪಿಟೇಷನ್ಗೆ ಮತ್ತು ಪ್ರೊಜೆಕ್ಟ್ ಎಕ್ಸಿಬಿಷನ್ಗೆ ಯಾವ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದಾರೆ, ಇನ್ಸ್ಪೈರ್ ಅವಾರ್ಡ್ ಆಗಿದೆ ಅಂತ ವಿದ್ಯಾರ್ಥಿಗಳು ಯಾರು ಅನ್ನೋದನ್ನು ನಾವು ಗೊತ್ತು ನಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ www.inspireawards.dst.gov.in ಇನ್ಸ್ಪೈರ್ ಅವಾರ್ಡ್ ಈ ಒಂದು ಮೊದಲೇ ವೆಬ್ ಲಿಂಕ್ ಅಥವಾ ಹೈಪರ್ ಲಿಂಕ್ ಸರ್ಚ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿ, ನಂತರ ಇಲ್ಲಿ ಒಂದು ಇನ್ಸ್ಪೈರ್ ಅವಾರ್ಡ್ನ ಪೇಜ್ ಬರ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಸ್ಕೂಲ್ ಅಥಾರಿಟಿ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಕೇಳುತ್ತೆ. ಇಲ್ಲಿ ಲಾಗಿನ್ ಕ್ಲಿಕ್ ಹಿಯರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಇನ್ಸ್ಪೈರ್ ಅವಾರ್ಡ್ ಪೋರ್ಟಲ್ಗೆ ನೀವು ಸೆಟ್ ಮಾಡಿಕೊಂಡಿರ್ತಕ್ಕಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಡಿ ಮತ್ತು ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಪ್ಲೀಸ್ ಎಂಟರ್ ಕ್ಯಾಪ್ಚಾ ಈ ಬಾಕ್ಸ್ನಲ್ಲಿ ಕೊಟ್ಟು ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಇನ್ಸ್ಪೈರ್ ಅವಾರ್ಡ್ನ ಸ್ಕೂಲ್ ಅಥಾರಿಟಿಯ ಹೋಮ್ ಪೇಜ್ಗೆ ಬನ್ನಿ. ಸೊ ನಾವು ಲಾಗಿನ್ ಆಗಿದ್ದೇವೆ. ವೆಲ್ಕಮ್ ಪೇಜ್ ಇದೆ. ಇಲ್ಲಿ ನೀವು ನಿಮ್ಮ ಶಾಲೆ ವತಿಯಿಂದ ಯಾವೊಬ್ಬ ವಿದ್ಯಾರ್ಥಿಗಳು ಈ ಡಿಸ್ಟ್ರಿಕ್ಟ್ ಲೆವೆಲ್ನ ಒಂದು ಇನ್ಸ್ಪೈರ್ ಅವಾರ್ಡ್ ಎಕ್ಸಿಬಿಷನ್ ಕಾಂಪಿಟೇಷನ್ನು ಮತ್ತು ಪ್ರೊಜೆಕ್ಟ್ ಕಾಂಪಿಟೇಷನ್ಗೆ ಆಯ್ಕೆಯಾಗಿದ್ದಾರೆ ಅವತ್ತು ಅವರಿಗೆ ಈ ಒಂದೇನು ಡಿಸ್ಟ್ರಿಕ್ಟ್ ಲೆವೆಲ್ನ ಒಂದು ಇನ್ಸ್ಪೈರ್ ಅವಾರ್ಡ್ ಎಕ್ಸಿಬಿಷನ್ ಮತ್ತು ಪ್ರೊಜೆಕ್ಟ್ ಕಾಂಪಿಟೇಷನ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ಏನು ಕೊಟ್ಟಿರ್ತಾರೆ ಅಥವಾ ಜಮಾ ಆಗಿರುತ್ತದೆ, ಅಂಥ ವಿದ್ಯಾರ್ಥಿಗಳು ಯಾರು ಅನ್ನೋದನ್ನು ನಾವು ಗೊತ್ತು ಮಾಡ್ಕೋಬೇಕಾದ್ರೆ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ ವ್ಯೂ ಅವಾರ್ಡ್ ಸ್ಯಾಂಕ್ಷನ್ ಬೈ NA ಅಂತ ಒಂದು ಪಿಂಕ್ ಕಲರ್ನಲ್ಲಿ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಲಿಸ್ಟ್ ಆಫ್ ಅವಾರ್ಡ್ ಸ್ಯಾಂಕ್ಷನ್ ಬೈ NA ಅಂತ ಇರ್ತದೆ. ಇಲ್ಲಿ ಟೋಟಲ್ ಸ್ಯಾಂಕ್ಷನ್ಡಲ್ಲಿ 1 ಅಂತ ಇದೆ, ಅಂದರೆ ನಮ್ಮ ಶಾಲೆ ವತಿಯಿಂದ ಒಬ್ಬ ವಿದ್ಯಾರ್ಥಿಗೆ ಇನ್ಸ್ಪೈರ್ ಅವಾರ್ಡು ಸ್ಯಾಂಕ್ಷನ್ ಆಗಿದೆ ಅಂತ. ಸೊ ಅದು ಯಾವ ವಿದ್ಯಾರ್ಥಿಗೆ ಆಗಿದೆ ಅಂತಕ್ಕಂಥದ್ದು ಈ ಲಿಸ್ಟ್ ಇರ್ತದೆ. ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಈ ಲಿಸ್ಟ್ನಲ್ಲಿ ಲಾಸ್ಟ್ನಲ್ಲಿ ಏನಾಗಿದೆ, ಈ ಒಂದು 2024-25ನೇ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸ್ಯಾಂಕ್ಷನ್ ಆಗಿರುತ್ತದೆ ಮತ್ತು ಇಲ್ಲಿ ನಂಬರ್ ಆಫ್ ಅವಾರ್ಡ್ ಸ್ಯಾಂಕ್ಷನ್ಡಲ್ಲಿ 1 ಅಂತ ಇದೆ. ಡೇಟ್ ಆಫ್ ಸ್ಯಾಂಕ್ಷನ್ ಡೇಟು 20 ಫೆಬ್ರವರಿ 2025 ಅಂತ ಇದೆ. ಆಮೇಲೆ ವ್ಯೂ ಸ್ಯಾಂಕ್ಷನ್ ಆರ್ಡರ್ ಇಲ್ಲಿ ಕೆಳಗಡೆ ಸ್ಯಾಂಕ್ಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸ್ಯಾಂಕ್ಷನ್ ಆರ್ಡರ್ನ ಒಂದು ಆರ್ಡರ್ ಕಾಪಿ ನಮಗೆ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದಾಗಿರುತ್ತದೆ. ಸ್ಯಾಂಕ್ಷನ್ ಆರ್ಡರ್ ಕಾಪಿ ಇದು. ಈಗ ನಾನು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟು ವ್ಯೂ ಸ್ಟೂಡೆಂಟ್ ಲಿಸ್ಟ್ ಅಂತ ಇಲ್ಲಿ ಒಂದು ಆರೆಂಜ್ ಕಲರ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯಾವ ವಿದ್ಯಾರ್ಥಿಗಳಿಗೆ, ನಮ್ಮ ಜಿಲ್ಲೆಯ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಇನ್ಸ್ಪೈರ್ ಅವಾರ್ಡ್ ಸ್ಯಾಂಕ್ಷನ್ ಆಗಿರುತ್ತದೆ ಅಂತಕ್ಕಂಥ ಒಂದು ಸ್ಟೂಡೆಂಟ್ ಲಿಸ್ಟ್ ಓಪನ್ ಆಗ್ತದೆ. ಇದರಲ್ಲಿ ನೀವು ನಿಮ್ಮ ಶಾಲೆ ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ ವ್ಯೂ ಲಿಸ್ಟ್ ಆಫ್ ಅವಾರ್ಡೀಸ್ ಅಂತ ಏನಿದೆ, ಇಲ್ಲಿ ಲಿಸ್ಟ್ ಆಫ್ ಅವಾರ್ಡೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಈಗ ನಮ್ಮ ಶಾಲೆಯಲ್ಲಿ ಯಾವ ವಿದ್ಯಾರ್ಥಿಗೆ ಈ ಒಂದು ಇನ್ಸ್ಪೈರ್ ಅವಾರ್ಡು ಸ್ಯಾಂಕ್ಷನ್ ಆಗಿದೆ ಆ ಒಬ್ಬ ವಿದ್ಯಾರ್ಥಿ ಡೀಟೇಲ್ಸ್ ಎಲ್ಲ ಈ ಒಂದು ಬಾಕ್ಸ್ನಲ್ಲಿ ಬರ್ತದೆ. ಇಲ್ಲೊಂದು ಪ್ರಿಂಟ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಯಾವ ವಿದ್ಯಾರ್ಥಿಗೆ ಒಂದು ಇನ್ಸ್ಪೈರ್ ಅವಾರ್ಡ್ ಸ್ಯಾಂಕ್ಷನ್ ಆಗಿದೆಯೋ ಆ ವಿದ್ಯಾರ್ಥಿಯ ಒಂದು ಸರ್ಟಿಫಿಕೇಟ್ ಆಫ್ ಅವಾರ್ಡ್ ಡೌನ್ಲೋಡ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.